ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ದಂಡಯಾತ್ರೆ ಯಾವ ಹಂತಕ್ಕೆ ಬಂತು? ದೆಹಲಿ ದರ್ಬಾರ್ನಲ್ಲಿ ಕೈಕಮಾಂಡ್ ಕೊಟ್ಟ ಅಭಯ ಏನು? ಸೋನಿಯಾ ಎದುರು ತಿಹಾರ್ ಜೈಲು ತ್ಯಾಗದ ನೆನಪು ಚುರುಕುಗೊಳಿಸಿದ್ರ ಡಿ.ಕೆ. ಶಿವಕುಮಾರ್? ಕೊಟ್ಟ ಮಾತು ಈಡೇರಿಸಿ ಎಂದು ವರಿಷ್ಠರ ಮುಂದೆ ಹಠ ಹಿಡಿದ್ರ ಟ್ರಬಲ್ ಶೂಟರ್. ಶೀಘ್ರದಲ್ಲೇ ಸಿದ್ದು ಡಿ.ಕೆ.ಶಿ ದೆಹಲಿಗೆ ಬುಲಾವ್. ಹೈಕಮಾಂಡ್ನಿಂದ ಬಿಗ್ ಪ್ಲಾನ್ ರೆಡಿ ಆಗಿದೆ. ಇಬ್ಬರನ್ನು ಕೂರಿಸಿಕೊಂಡು ಮಾತಾಡಿ ಕಳುಹಿಸಿಕೊಡುವ ಪ್ಲಾನು. ದೆಹಲಿ ದರ್ಬಾರ್ನಲ್ಲಿ ಕೈ ಕಮಾಂಡ್ ಕೊಟ್ಟ ಅಭಯ ಏನು? ಸೋನಿಯಾ ಎದುರು ತಿಹಾರ್ ಜೈಲು ತ್ಯಾಗದ ನೆನಪು ಚುರುಕುಗೊಳಿಸಿದ್ರ ಡಿ.ಕೆ. ಶಿವಕುಮಾರ್. ಕೊಟ್ಟ ಮಾತನ್ನ ಈಡೇರಿಸಿ ಎಂದು ವರಿಷ್ಠರ ಮುಂದೆ ಹಠ ಹಿಡಿದ್ರು ಕೂತ್ರ ಟ್ರಬಲ್ ಶೂಟರ್. ಬಿಟ್ಟು ಬಿಡೋಣ ಅಂದ್ರೆ ಅದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಅಲ್ಲ, ಹೋಗಲಿ ಬಿಡಿ ಅನ್ನೋದಕ್ಕೆ ZP ಅಧ್ಯಕ್ಷ ಸ್ಥಾನವೂ ಅಲ್ಲ, ಯಾವಾಗಲೂ ಸಿಗಲಾರದ CM ಸ್ಥಾನವನ್ನ ಹಂಗ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೋನಿಯಾ ಎದುರು ತಿಹಾರ್ ಜೈಲು ತ್ಯಾಗದ ನೆನಪು ಚುರುಕುಗೊಳಿಸಿದ ಡಿ.ಕೆ. ಶಿವಕುಮಾರ್. ಸರಿ ಬಿಡಿ, 2028ಕ್ಕಾದ್ರೂ ನನಗೆ ಕೊಡ್ತಾರಾ ಅಂದ್ರೆ ಅಲ್ಲೂ ಡೌಟ್ ಇದೆ. ಯುದ್ಧ ಕಾಲದಲ್ಲಿ ಸಮರಾಭ್ಯಾಸ ಸರಿಯಾಗೋದಿಲ್ವಲ್ಲ, ಹಾಗಾಗಿ ಈಗಲೇ ಅಖಾಡಕ್ಕಿಳಿದು ಹಠ ಹಿಡಿದ್ರೆ ಬಹುಶಃ ಈಗಲೋ ಆಗಲೋ ಸಿಕ್ಕಿದ್ರೆ ಸಿಕ್ಕೀತು ಅಂಥೇಳಿ ಡಿ.ಕೆ. ಹಠ ಹಿಡಿದು ಕೂತಿದ್ದಾರೆ. ದೆಹಲಿ ದರ್ಬಾರ್ನಲ್ಲಿ ಕೈ ನಾಯಕರ ಜೊತೆ ಮಾತುಕತೆಗೆ ಇಳಿದಂತಹ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತನ್ನ ಈಡೇರಿಸಿ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಶೀಘ್ರದಲ್ಲೇ ಮತ್ತೊಂದು ಬಾರಿ ದೆಹಲಿಗೆ ಸಿದ್ದರಾಮಯ್ಯರನ್ನು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕರೆಸಿ ಕೂತು ಮಾತುಕತೆ ಮಾಡಿ ಒಂದು ಸಂಧಾನಕ್ಕೆ ಬರಬಹುದಾದ ಸಾಧ್ಯತೆಗಳು ಇದ್ದಾವೆ. ಇಬ್ಬರನ್ನೂ ಮನವೊಲಿಸುವ ಪ್ರಯತ್ನಗಳಾಗಬಹುದು, ಇಲ್ಲದಿದ್ರೆ ಇದು ಮತ್ತಷ್ಟು ಉಲ್ಬಣಗೊಳ್ಳುತ್ತೆ. ಈಗಾಗಲೇ ರಾಜ್ಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾದಂತಹ ವಿಚಾರ ಇದು. CM ಜಟಾಪಟಿ. ಸಿದ್ದರಾಮಯ್ಯರನ್ನ ಬಿಟ್ಕೊಡೋದಕ್ಕೆ ಹೈಕಮಾಂಡ್ ನಾಯಕರು ಸಿದ್ಧರಿಲ್ಲ. ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ ಇಗ್ನೋರ್ ಮಾಡೋದಕ್ಕೂ ಕೂಡ ಹೈಕಮಾಂಡ್ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಂದು ರಾಜ್ಯದ ಪ್ರಬಲ 2 ಸಮುದಾಯಗಳ ನಾಯಕರನ್ನ ಹೆಂಗಾದ್ರೂ ಮಾಡಿ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೋಬೇಕು ಹೈಕಮಾಂಡ್ ನಾಯಕರು. ಆ ವಿಚಾರದಲ್ಲಿ ಈಗ ಸವಾಲಾಗಿ ಪರಿಣಮಿಸಿದೆ. ಶೀಘ್ರದಲ್ಲೇ ಸಿದ್ದು ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಕೂಡ ದೆಹಲಿಗೆ ಕರೆಸಿಕೊಂಡು ಮಾತನಾಡಿ ಕಳುಹಿಸುವ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ ನಾಯಕರ ಮುಂದಿರ್ತಕ್ಕಂತಹ ಕಟ್ಟ ಕಡೆಯ ಆಯ್ಕೆ ಅದೊಂದೇ, ಇಬ್ಬರನ್ನು ಕರೆಸಬೇಕು, ಇಬ್ಬರನ್ನು ಕನ್ವಿನ್ಸ್ ಮಾಡಬೇಕು. ಆದರೆ ಡಿ.ಕೆ. ಶಿವಕುಮಾರ್ ಅವರ ಹಠ ಮಾತ್ರ ದಿನ ಕಳೆದ ಹಾಗೆ ಪ್ರಖರತೆ ಆಗ್ತಾ ಇದೆ, ದಿನ ಕಳೆದ ಹಾಗೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ತಮ್ಮ ಡಿ.ಕೆ. ಸುರೇಶ್ ಹೇಳ್ತಾರೆ, ತಾಳ್ಮೆಗೂ ಒಂದು ಮಿತಿ ಇದೆ ಕಣ್ರಯ್ಯ, ನಮ್ಮನ್ನು ಪರೀಕ್ಷೆ ಮಾಡಬೇಡಿ, ನಮ್ಮನ್ನ ಪರೀಕ್ಷೆ ಮಾಡಬೇಡಿ, ನಮ್ಮ ತಾಳ್ಮೆಗೂ ಒಂದು ಸೀಮೆ ಇದೆ, ಸೀಮೆ ಮೀರಿ ತಾಳ್ಮೆ ವಹಿಸೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ವ್ಯವಧಾನಕ್ಕೂ ಒಂದು ಎಲ್ಲೆ ಇದೆ ಅಂತ ಹೇಳ್ತಾರೆ ಡಿ.ಕೆ. ಸುರೇಶು. ಹಾಗಾದ್ರೆ ಸೋನಿಯಾ ಗಾಂಧಿ ಕೊಟ್ಟ ಪವರ್ಫುಲ್ ಭರವಸೆ ಏನು? ಡೆಲ್ಲಿಗೆ ಹೋದ ಡಿ.ಕೆ.ಗೆ ಸೋನಿಯಾ ಕೊಟ್ಟ ಭರವಸೆ, ತಾಳ್ಮೆಯಿಂದ ಇದ್ದು ಬಿಡಿ, ಭರವಸೆ ಈಡೇರಿಸುತ್ತೇವೆ. ಇನ್ನೆಷ್ಟು ದಿನ ತಾಳ್ಮೆ? ಡಿ.ಕೆ.ಶಿಗೆ ಸೋನಿಯಾ ಗಾಂಧಿಯ ಸಾಂತ್ವನ. ಯಾವ ಸೋನಿಯಾ ಗಾಂಧಿ? ಪಕ್ಷ ನಿಷ್ಠೆ, ನೆಹರು ಕುಟುಂಬದ ಮೇಲಿನ ಪ್ರೀತಿಗೆ ಸಿಗಲಿದೆಯೇ ಬಂಪರ್ ಗಿಫ್ಟು? ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ. ಡಿ.ಕೆ.ಶಿ ಮನವಿಗೆ ಹೈಕಮಾಂಡ್ ಸಕಾರಾತ್ಮಕ ಸ್ಪಷ್ಟನೆ. ಸೋನಿಯಾ ಗಾಂಧಿ ಕೊಟ್ಟ ಆ ಪವರ್ಫುಲ್ ಭರವಸೆ ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರನ್ನು ಸ್ವಲ್ಪ ಸಮಾಧಾನ ಮಾಡಿದ ಅದೇ ಒಂದು ಸಣ್ಣ ಭರವಸೆ. ಇವತ್ತಲ್ಲ ನಾಳೆ ನಿನ್ನ ವ್ಯವಧಾನಕ್ಕೊಂದು ಪ್ರತಿಫಲ ಸಿಗುತ್ತೆ, ಸಬರ್ ಕಾ ಫಲ್ ಮೀಠಾ ಹೋತಾ ಹೈ ಅಂತ ಹೇಳಿ ಏನಾದರೂ ಹೇಳಿದ್ರ ಸೋನಿಯಾ ಗಾಂಧಿ. ತಾಳ್ಮೆ ವಹಿಸು, ಇವತ್ತಲ್ಲ ನಾಳೆ ಸೂಕ್ತವಾದ ಸ್ಥಾನಮಾನ ಸಿಕ್ಕೇ ಸಿಗುತ್ತೆ, ನಿನ್ನ ವ್ಯವಧಾನಕ್ಕೊಂದು ಪ್ರತಿಫಲ, ನಿಮ್ಮ ತಾಳ್ಮೆಗೊಂದು ಬಂಪರ್ ಗಿಫ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸೋನಿಯಾ ಗಾಂಧಿ ಏನಾದರೂ ಭರವಸೆ ಕೊಟ್ರ? ಆ ಭರವಸೆ ಡಿ.ಕೆ. ಶಿವಕುಮಾರ್ ಅವರನ್ನ ಕೂಲ್ ಅಂಡ್ ಕಾಮ್ ಆಗಿ ಮಾಡ್ತಾ. ಸೋನಿಯಾ ಗಾಂಧಿ ಈ ಹಿಂದೆಯೂ ಅನೇಕ ಕಾಲಘಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬೆನ್ನ ಹಿಂದೆ ನಿಂತುಕೊಂಡು ಬೆನ್ನು ಸವರಿ ಸಮಾಧಾನ ಮಾಡಿದವರು. ಡಿ.ಕೆ. ಶಿವಕುಮಾರ್ ಅವರ ಕಣ್ಣೀರನ್ನ ಒರೆಸಿ ತಾಯಿತನವನ್ನ ತೋರಿಸಿದವರು. ಆ ತರಹದ್ದೊಂದು ಸೋನಿಯಾ ಗಾಂಧಿಯ ಭರವಸೆಯ ಮಾತುಗೆ ಈ ಡಿ.ಕೆ. ಶಿವಕುಮಾರ್ ಇವರು ಇವತ್ತು ಕೂಲ್ ಅಂಡ್ ಕಾಮ್ ಆಗಿರಬಹುದು. ಸೋನಿಯಾ ಗಾಂಧಿ
ಮಾಡದೇ ಇರುವುದನ್ನು ಹೇಳೋದಿಲ್ಲ, ಹೇಳಿದ್ದನ್ನು ಮಾಡ್ತಾರೆ ಅನ್ನೋ ಸಣ್ಣ ತೆಳುವಾದ ಭರವಸೆ ಡಿ ಕೆ ಶಿವಕುಮಾರ್ ಅವರಿಗಿದೆ. ಹಾಗಾಗಿ ಸೋನಿಯಾ ಗಾಂಧಿ ಕೊಟ್ಟ ಆ ಪವರ್ಫುಲ್ ಭರವಸೆ ಇವತ್ತು ಡಿ ಕೆಯನ್ನು ಕೂಲನ್ನಾಗಿ ಮಾಡಿದೆ. ತಾಳ್ಮೆಯಿಂದ ಇರಿ, ಭರವಸೆಯನ್ನು ನಾವೀಡೇರಿಸ್ತೀವಿ. ಡಿ ಕೆ ಶಿಗೆ ಸೋನಿಯಾ ಗಾಂಧಿ ಸಾಂತ್ವನ, ಪಕ್ಷ ನಿಷ್ಠೆ, ನೆಹರು ಕುಟುಂಬದ ಮೇಲಿನ ಪ್ರೀತಿಗೆ ಸಿಗಲಿದೆಯಾ ಹಾಗಾದರೆ ಬಂಪರ್ ಗಿಫ್ಟು. 2.5 ವರ್ಷ ಕಳೀತಾ ಬಂತು, 2.25 ವರ್ಷ ಹತ್ತತ್ರ ಬಂತು. ನವೆಂಬರ್ ಕಳೀತು, ತಾಳ್ಮೆಯಿಂದಿದ್ದೀವಿ. ಡಿಸೆಂಬರ್ ಕಳೀತು, ತಾಳ್ಮೆಯ ಕಟ್ಟೆ ಒಡೆದೋಯ್ತು. ಜನವರಿ ಆಯಿತು, ಇನ್ನೆಷ್ಟು ದಿನ ವ್ಯವಧಾನದ ವ್ಯಾಪ್ತಿಯಲ್ಲಿ ಕೂತ್ಕೊಂಡು ನರಳಾಡೋದು? ಯಾವಾಗ ಕೊಡ್ತೀರಿ ಸೋನಿಯಾ ಗಾಂಧಿಯ ತೆಳುವಾದ ಭರವಸೆ ಇವತ್ತು ಡಿ ಕೆ ಶಿಯನ್ನ ಸ್ವಲ್ಪ ಸಮಾಧಾನಕ್ಕೆ ಗುರಿಪಡಿಸಿದೆ. ಹಾಗಾದರೆ ಮುಂದಕ್ಕೇನಾಗುತ್ತೆ? ಸೋನಿಯಾ ಗಾಂಧಿ ಕೊಟ್ಟಂತಹ ಭರವಸೆಯ ಉದ್ದಕ್ಕೂ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ರಾಹುಲ್ ಗಾಂಧಿ ಅಂಗಳದಲ್ಲಿ ಈಗ ಕರ್ನಾಟಕದ ಚದುರಂಗದಾಟ. ಸಿದ್ದರಾಮಯ್ಯ ಡಿ ಕೆ ಶಿ ಜೊತೆ ಶೀಘ್ರದಲ್ಲೇ ಮುಖಾಮುಖಿ ಚರ್ಚೆ ನಡೆಸಲಿದ್ದಾರೆ ರಾಹುಲ್. ಯಾವಾಗ ಬರಬೇಕು ಅಂತ ನಾವೇ ಹೇಳ್ತೀವಿ, ಆಗ ಬಂದು ಕೂತ್ ಮಾತನಾಡಿರುವಂತೆ. ದೆಹಲಿಗೆ ಇಬ್ಬರು ನಾಯಕರ ಆಗಮನಕ್ಕೆ ಕೌಂಟ್ಡೌನ್ ಶುರುವಾಗಿದೆ, ಅರ್ಥಾತ್ ಕ್ಷಣಗಣನೆ. 2028ರ ಗೆಲುವಿನ ಸೂತ್ರದ ಮೇಲೆ ರಾಹುಲ್ ಗಾಂಧಿ ಹೈಕಮಾಂಡ್ ಜೊತೆಗಿನ ರಹಸ್ಯ ಚರ್ಚೆಯ ಸಾರಾಂಶ ಏನು? ಆ ಚರ್ಚೆಯ ಸಾರಾಂಶ ಏನು? ತಿಹಾರ್ ಜೈಲಿಗೆ ಸೋನಿಯಾ ಬಂದಿದ್ದ ಕ್ಷಣಗಳನ್ನು ನೆನಪಿಸಿದ ಡಿ ಕೆ ಶಿವಕುಮಾರ್. ಸಂಕಷ್ಟದ ಸಮಯದಲ್ಲಿ ಪಕ್ಷದ ಪರ ನಿಂತಿದ್ದಕ್ಕೆ ಪ್ರತಿಫಲ ಕೇಳಿದ ಕೆಪಿಸಿಸಿ ಸಾರಥಿ. ಅಧಿಕಾರ ಹಂಚಿಕೆಯ ಡೀಲ್ ಈಗ ಅಂತಿಮ ಹಂತಕ್ಕೆ ಬಂದಿದೆಯೇ? ಹಾಗಾದರೆ ಏನಾದೀತು, ಏನಾಗಬಹುದು? ವರಿಷ್ಠರ ಅಭಯದಿಂದ ಡಿ ಕೆ ಶಿ ಬಣದಲ್ಲಿ ಹೊಸೋತ್ಸಾಹ. ಸಿದ್ದು ಪಾಳೆಯದಲ್ಲಿ ಶುರುವಾಯಿತಾ ಟೆನ್ಷನ್? ಸಿದ್ದು ಪಾಳೆಯಕ್ಕೊಂತರಹದ ನಡುಕ ಇದು. ರಾಹುಲ್ ಗಾಂಧಿ ಅಂಗಳದಲ್ಲಿ ಈಗ ಕರ್ನಾಟಕದ ಚದುರಂಗದಾಟ ಇದೆ. ಆದಾಯಕ್ಕಿಂತ ಅಧಿಕ ಹಣವನ್ನು ಸಂದಾಯ ಮಾಡಿದ್ರು ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿತ್ತು ಡಿ ಕೆ ಶಿವಕುಮಾರ್ ಅವರನ್ನ. ಕೇವಲ ಡಿ ಕೆ ರವರನ್ನ ಅರೆಸ್ಟ್ ಮಾಡಿದಿದ್ರು ಕೂಡ ಆ ಪ್ರಕರಣ ಅಷ್ಟೊಂದು ಸಂಚಲನಾತ್ಮಕ ಅನ್ನಿಸ್ತಾ ಇರಲಿಲ್ಲ. ಆದರೆ ಅವರ ಮಗಳನ್ನು ಕೂಡ ವಿಚಾರಣೆಯ ಹೆಸರಿನಲ್ಲಿ ಕರೆಸಲಾಯಿತು. ಡಿ ಕೆ ಅವರ ತಾಯಿಯನ್ನು ಕೂಡ ಆ ಪ್ರಕರಣದಲ್ಲಿ ವಿಚಾರಣೆಗೆ ಒಳಪಡಿಸಲಾಯಿತು. ಅದಾದ ನಂತರ ಅದಕ್ಕೂ ಮುಂಚಿತವಾಗಿ ಬೇರೆ ಬೇರೆ ಪಕ್ಷದಿಂದ ಬೇರೆ ಬೇರೆ ತರಹದ ಆಫರ್ಗಳಿತ್ತು. ಆದರೆ ನಾನೊಬ್ಬ ಹುಟ್ಟು ಕಾಂಗ್ರೆಸ್ಸಿಗ, ನನ್ನ ಸಾವು ಕೂಡ ಕಾಂಗ್ರೆಸ್ನಲ್ಲೇ ಎಂದು ಪದೇ ಪದೇ ಹೇಳುವಂತಹ ಡಿ ಕೆ ಶಿವಕುಮಾರ್ ಪಕ್ಷ ನಿಷ್ಠೆ, ಪಕ್ಷದ ಮೇಲಿನ ಪ್ರಾಮಾಣಿಕತೆಯ ಕಾರಣದಿಂದಾಗಿ ವಾಮನ ಮಾರ್ಗವನ್ನು ಹಿಡಿಯೋದಕ್ಕೆ ಹೋಗಲಿಲ್ಲ ಡಿ ಕೆ. ನನ್ನ ಕಣ್ಣ ಮುಂದೆ ವಾಮನ ಮಾರ್ಗಗಳು ಸಾಕಷ್ಟು ಇತ್ತು, ವಾಮ ಮಾರ್ಗಗಳು. ಆದರೆ ನಾನು ಅದಕ್ಕೆ ಯಾವತ್ತಿಗೂ ಕೂಡ ನನ್ನನ್ನು ನಾನು ಶರಣಾಗತಿ ಮಾಡಿಕೊಳ್ಳಲಿಲ್ಲ. ಕಾರಣ ನನ್ನ ಪಕ್ಷ, ನನ್ನಲ್ಲಿರುವಂತಹ ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ. ನಾನಿಷ್ಟೆಲ್ಲವೂ ನನ್ನ ಪಕ್ಷಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ನನ್ನ ವಿರುದ್ಧ ಇಡಿಯನ್ನು ಛೂ ಬಿಡಲಾಯಿತು, ನನ್ನ ವಿರುದ್ಧ ಬೇರೆ ಬೇರೆ ತರಹದ ಸೂತ್ರಗಳನ್ನು ಹೆಣೆಯಲಾಯಿತು, ನನ್ನ ವಿರುದ್ಧ ಕೆಲವೊಂದು ಕೇಸುಗಳನ್ನು ಹಾಕಲಾಯಿತು, ನನ್ನನ್ನು ಕೋರ್ಟು ಕಚೇರಿ ಅಂತ ಅಲೆಸಲಾಯಿತು. ಇವೆಲ್ಲವೂ ನನ್ನ ಮೇಲೆ ಹೇರಲಾದ ಮಾನಸಿಕ ಹಿಂಸೆ. ಅದನ್ನು ಸಹಿಸಿಕೊಂಡು ನಾನು ಈ ಪಕ್ಷದಲ್ಲೇ ಊರಿದ್ದೀನಿ, ಈ ಪಕ್ಷದಲ್ಲೇ ಜಾಂಢಾ ಊರಿದ್ದೀನಿ ಅನ್ನೋದಾದರೆ ನನ್ನಲ್ಲಿನ ತ್ಯಾಗಗಳನ್ನು ನೀವು ಗುರುತಿಸಬೇಕಲ್ಲ. ನನ್ನಲ್ಲಿನ ತ್ಯಾಗಗಳನ್ನು ನೀವು ಗುರುತಿಸಬೇಕಲ್ಲ. ನಾನು ಮಾಡಿರ್ತಕ್ಕಂತಹ ಅಷ್ಟು ಸ್ಯಾಕ್ರಿಫೈಸ್ಗಳು ನನ್ನ ಅಂತರ ಅಂಗಗಳಲ್ಲಿ ಹಂಗೆ ರಹಸ್ಯವಾಗಿ ಉಳ್ಕೊಂಡಿದೆ. ಅದನ್ನು ನೀವು ಗುರುತಿಸದೇ ಇದ್ದರೆ ನನಗೆ ಸಿಗೋ ಪ್ರತಿಫಲ ಯಾವಾಗ? ನನಗೆ ಯಾವಾಗ ಪ್ರತಿಫಲ ಸಿಗುತ್ತೆ? ಸೂಕ್ತ ಸ್ಥಾನಮಾನಕ್ಕೆ ನಾನು ಕಾಯುತ್ತಿದ್ದೀನಿ, ನನಗೆ ಕೊಟ್ಟು ಬಿಡಿ ಅಂತೇಳಿ ಡಿ ಕೆ ಹಠ ಹಿಡಿದು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.